ಅದ್ರ ಬಗ್ಗೆ ಈಗ ನೋಡ ಬಾ ಸಚಿನ್ ಬಾರ ಈಗ ನೋಡ ಸೋಲಿಗೆ ಬಹಳಷ್ಟು ಕಾರಣಗಳಿವೆ. ಕಾರಣ ಅಂದ್ರೆ ಅಧಿಕಾರ ಯಂತ್ರ ದುರುಪಯೋಗ ಆಗಿದೆ. ಗೃಹಲಕ್ಷ್ಮಿ ನಮ್ಮ ರಾಜ್ಯದ ಅಧ್ಯಕ್ಷ ಚುನಾವಣೆ ಲಕ್ಷ್ಮಿ ಆಗಿದೆ. ಅವರು 2 ಕಂತುಗಳಲ್ಲಿ ಬಿಡುಗಡೆ ಮಾಡಿದ್ರು. ಆಯ್ತಾ, ಅಧಿಕಾರ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು ಒಳಗೊಂಡಂತೆ ವಿಧಾನಸೌಧಕ್ಕೆ ಬೀಗ ಜಡಿದು ಚುನಾವಣೆ ಮಾಡಿದರು. ಹಿಂದೆ 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆ 2 ಎಲೆಕ್ಷನ್ ಆದರು. 2 ಉಪಚುನಾವಣೆಯಲ್ಲಿ ಅವರೇ ಗೆದ್ರು. 2018ರಲ್ಲಿ ಆ ಕ್ಷೇತ್ರದಲ್ಲಿ ನಾವು ಗೆದ್ವಿ. 2019ರಲ್ಲಿ 17 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಯ್ತು. 17ರಲ್ಲಿ 15 ನಾವು ಗೆದ್ವಿ. ಒಬ್ಬರು ಪಕ್ಷೇತರ ಗೆದ್ರು, 1 ಕಾಂಗ್ರೆಸ್ ಬಂತಷ್ಟೇ. ಇದು ಮೊನ್ನೆ ನಡೆದಂತ ಚುನಾವಣೆ ದಿಕ್ಸೂಚಿ ಅಲ್ಲ. ರೂಲಿಂಗ್ ಪಾರ್ಟಿ ಮನಿ ಪವರ್, ಮ್ಯಾನ್ ಪವರ್, ಎಲ್ಲ ಪವರ್ಸ್ ಆಡಳಿತ ಅಂತ ದುರುಪಯೋಗ ಮಾಡಿಕೊಂಡು ಗೆದ್ದದರಷ್ಟೇ. ಬಾಗಲಕೋಟೆ ಇಲ್ಲಿ ಅದೇ ಪಶ್ಚಿಮ ಬಂಗಾಳದಲ್ಲಿ ಧೂಳಿಪಟ ಆಯ್ತು, ತಮಿಳುನಾಡು ಧೂಳಿಪಟ ಆಯ್ತು, ಅಸ್ಸಾಂ ಧೂಳಿಪಟ ಆಯ್ತು, ಪುದುಚೇರಿ ಧೂಳಿಪಟ ಆಯ್ತು. ಎಲ್ಲಿದೆ ಕಾಂಗ್ರೆಸ್? ಈ ದೇಶದಲ್ಲಿ ಕಾಂಗ್ರೆಸ್ಸೇ ಇಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಏನಿತ್ತಲ್ಲ ಅದನ್ನ ನರೇಂದ್ರ ಮೋದಿಯವರು ಮಾಡ್ತಾ ಇಲ್ಲ. ಕಾಂಗ್ರೆಸ್ ಮುಕ್ತ ಭಾರತ, ಯಾಕಂದ್ರೆ ಕಾಂಗ್ರೆಸ್ ನಾಯಕರ ವೈಫಲ್ಯ. ನರೇಂದ್ರ ಮೋದಿಯವರಿಗೆ ಒಂದು ದಿವ್ಯ ಶಕ್ತಿ ಇದೆ. ನರೇಂದ್ರ ಮೋದಿ ಅಂದ್ರೆ ವಿಶ್ವ ಮೆಚ್ಚಿದ ನಾಯಕ. ಅವ್ರ ವರ್ಚಸ್ಸಿಗೆ ಒಂದು ರೀತಿ ಎಲೆಗಳಾಗಿ ಉದುರಿ ಹೋಗ್ತಾ ಇದಾವೆ. ಕಾಂಗ್ರೆಸ್ ಪುಡಿ ಪುಡಿ ಆಗ್ಬಿಟ್ಟಿದೆ, ನುಚ್ಚು ನೂರಾಗಿದೆ. ಸತ್ಯ 100 ಮಾಧ್ಯಮ ಸ್ಥಿತಿ ನಿಮ್ಮ ಬಾಯಿಂದ ಹೇಳಿದ್ರಿ. ಮುಕ್ತ ದಾವಣಗೆರೆ ಜಿಲ್ಲೆ ಆಗುತ್ತೆ. ಅಲ್ಲ, ಒಂದ್ ನಿಮಿಷ ಈಗ ಅಲ್ಲ, ಒಂದ್ ನಿಮಿಷ. ದಾವಣಗೆರೆ ಕಾಂಗ್ರೆಸ್ ಮುಕ್ತ ಆಗುತ್ತೆ. ಮಾಧ್ಯಮ ಸ್ನೇಹಿತರೆ, ಮೊದಲು ನಿಮಗೆ ಸಿಹಿ ಆಗ್ತೀವಿ ಬಾಯಿಗೆ. ಏನ ಇಲ್ಲಿ ಪವರ್ ಸೆಂಟರ್ ಒಂದೇ, ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಪವರ್ ಸೆಂಟರ್ ಒಂದೇ. ನಾವೆಲ್ಲ ಬಿಜೆಪಿ ಇಲ್ಲಿ ಕೂತಂದವರು. ನೋಡಮ್ಮ, ಭಾರತೀಯ ಜನತಾ ಪಾರ್ಟಿ ಶಕ್ತಿಶಾಲಿಯಾಗಿದ್ದಕ್ಕೆ ಮೊದಲನೇ ಅಂತ 8,000 ಚಿಲ್ಲರೆ ಲೀಡ್ ಇತ್ತು. ಅವರೆಲ್ಲ ಸೋತೆ ಬಿಟ್ವಿ ಅಂತ ಹೇಳಿ ಮಾಯ ಆಗಿಬಿಟ್ಟಿದ್ರು. ಕೊನೆಗೆ ಎಲ್ಲಿ 8ನೇ ರೌಂಡ್ಸ್ ಇಂದ ಎಲ್ಲಿ ಬರ್ಬೇಕಾಯ್ತು ಅಲ್ಲಿ ಸ್ವಲ್ಪ ಅವ್ರಿಗೆ ಕೈ ಹಿಡಿತು. ಆದ್ರೆ ಅವರು ನಂಬಿದಷ್ಟು ಮತಗಳು ಬೀಳಲಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಎದುರಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಸಂಘಟನೆ, ನಮ್ಮ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರುಗಳು ಪ್ರಾಮಾಣಿಕ ಕೆಲಸ ಮಾಡಿದರೆ ಕಾರ್ಯಕರ್ತರ ಪರಿಶ್ರಮದಿಂದ 63,000 ಮತಗಳು ಬಂದಿದೆ. ಅದು ಕಾರ್ಯಕರ್ತರ ಪರಿಶ್ರಮ. ಧನ್ಯವಾದಗಳು. ಯತ್ನಾಳ್ ಬಗ್ಗೆ ಚರ್ಚೆ ಮಾಡಕ್ಕೆ ನೋ ಕಾಮೆಂಟ್ಸ್. ಅಲ್ಲ, ಪಕ್ಷ ಇತಳಿ ಒಂದ್ ಮತ್ಬಿಟ್ಟೆ, ಸಾವಿರಾರು ಸಂಖ್ಯೆಯಲ್ಲಿ ಮಠಾಧೀಶರು ಬರ್ತಾರೆ. ಪಕ್ಷ ಅತೀತವಾಗಿ ಎಲ್ಲರೂ ಪಾಲ್ಗೊಳ್ಬೇಕಂತೇಳಿ ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಅಲ್ಲ. ಯಡಿಯೂರಪ್ಪರ ಕುಟುಂಬದ ರಾಜಕಾರಣ ಅಲ್ಲ. ಅವರ ವ್ಯಕ್ತಿತ್ವಕ್ಕೆ ಅಭಿಮಾನೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ವಿ. 6.5 ಕೋಟಿ ಜನರ ಪರವಾಗಿ ಈ ಕಾರ್ಯಕ್ರಮ